ನಾನು ಪ್ರೀವಿಯಸ್ ಮಿನಿ ವ್ಲಾಗ್ ಅಲ್ಲಿ ಅಮ್ಮ ನನ್ಗೆ ಬಚ್ಚಾವ್ಗೆ ಮಾಡ್ಕೊಂಡ್ ಕೊಡೋದನ್ನ ಶೇರ್ ಮಾಡ್ಕೊಂಡಾದ್ಮೇಲೆ ಒಬ್ರು ಕಮೆಂಟ್ ಮಾಡಿದ್ರು, ನಾನು ಕೂಡ ಪ್ರೆಗ್ನೆಂಟ್ ಇದ್ದೀನಿ, 1 ಮಂತ್ ಇಂದ ನನ್ಗೆ ಬಚ್ಚಾವ್ಗೆ ತಿನ್ಬೇಕು ಅನಿಸ್ತಿದೆ, ಬಟ್ ಅಮ್ಮ ಇಲ್ಲ ನನ್ಗೆ ಅಂತಂದ್ಬಿಟ್ಟು ಆ ಕಮೆಂಟ್ ನೋಡಿ ಅವ್ರಿಗೆ ಏನ್ ರಿಪ್ಲೈ ಮಾಡೋದು ಅನ್ನೋದೇ ಗೊತ್ತಾಗ್ಲಿಲ್ಲ. ಇಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಅಮ್ಮ ತುಂಬಾನೇ ನೆನಪಾಗೋದು. ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಹೆಲ್ತ್ ಅಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಬಸ್ರಿ ಬೈಕೆ ಅಂತ ಅದ್ ತಿನ್ಬೇಕು ಇದ್ ತಿನ್ಬೇಕು ಅಂತ ತುಂಬಾನೇ ಅನಿಸ್ತಾ ಇರುತ್ತೆ. ಇದೆಲ್ಲ ಏನು ಹೇಳ್ಕೊಳ್ತಾನೆ ಅರ್ಥ ಆಗೋದು ಅಂತಂದ್ರೆ ಅಮ್ಮಂಗ್ ಮಾತ್ರ. ಸೊ ಅಮ್ಮನ ಸ್ಥಾನನ ಯಾರು ಕೂಡ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಕಮೆಂಟ್ ನೋಡಿ ನಂಗಂತೂ ತುಂಬಾನೇ ಬೇಜಾರಾಯ್ತು. ಇನ್ನು ನಮ್ಮನೆ ಅಡ್ಗೆ ಮನೆಗೆ ಅಂತ ಅಂದ್ಬಿಟ್ಟು ಒಂದು ಕಿಚನ್ ಆಕ್ಸೆಸರೀಸ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ. ಅದು ಕೂಡ ರಿಸೀವ್ ಆಗಿತ್ತು. ಹೇಗ್ ಬಂದಿದೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಎಲ್ಲಾ ಸ್ಪೂನು, ನೈಫು ಹಾಗೆ ಸೌಟ್ಗಳನ್ನೆಲ್ಲ ಹಾಕಿ ಇಟ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಈ ಪ್ರಾಡಕ್ಟ್ ನ ತರಿಸಿದ್ದು. ಫೈನಲಿ ಅಡ್ಗೆ ಮನೆಯಲ್ಲಿ ಫಿಕ್ಸ್ ಮಾಡಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಬರುತ್ತೆ, ತುಂಬಾನೇ ವೆಯ್ಟ್ ತಡೆಯುತ್ತೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದನ್ನ ಅಡ್ಗೆ ಮನೆಗೆ ಫಿಕ್ಸ್ ಮಾಡಾದ್ಮೇಲೆ ಒಂದ್ ಒಳ್ಳೆ ಲುಕ್ ಬಂತು ಅಂತಾನೆ ಹೇಳ್ಬೋದು. ಇನ್ನು ಸಂಜೆ ಋತ್ವಿಕ್ ಸ್ನಾಕ್ಸ್ ಗೆ ಏನಾದ್ರೂ ಬೇಕು ಅಂತ ಕೇಳ್ತಿದ್ದ. ಏನ್ ಬೇಕು ಅಂದಿದ್ಕೆ ಪಿಜ್ಜಾ ಅಂತ ಅನ್ಬಿಟ್ಟು ಹೇಳ್ದ. ಯೂಶಲಿ ಅವನು ಕೂಡ ಇದೆಲ್ಲ ಇಷ್ಟಪಡೋದಿಲ್ಲ, ಅಪರೂಪಕ್ಕೆ ಕೇಳ್ದ ಅಂತ ಅನ್ಬಿಟ್ಟು ತರ್ಸ್ಕೊಂಡ್ ಕೊಟ್ಟಿದ್ದೆ. ಬೈ 1 get 1 ಬಂದಿತ್ತು. ಒಂದು ಸ್ವೀಟ್ ಕಾರ್ನ್ ಪಿಜ್ಜಾ, ಇನ್ನೊಂದು ಕ್ಯಾಪ್ಸಿಕಮ್